ಇದು ಹೆಂಗ್ ನಡೆಯುತ್ತೆ ಸರ್? ಇದು ಹೆಂಗಂದ್ರೆ ಅವಾಗಿನ ಕಾಲದಲ್ಲೆಲ್ಲ ಕೋಣ ಕಟ್ಟಿ ಆಲೆ ಹೊಡೆದು ನೋಡಿದ್ವಿ. ಅವಾಗೆಲ್ಲ 1 ಟನ್ ಕಬ್ಬು ಅಂದ್ರೆ ಅದನ್ನ ಹೊಡೆಯಕ್ಕೆ 1 ವಾರ ಬೇಕಿತ್ತು ಕವಳದಲ್ಲಿ. ಇದು ಹಂಗಲ್ಲ, ಇದು ಒಂದು 10 ಮಿನಿಟ್ಸಿಗೆ 1 ಟನ್ ಕಬ್ಬು ಅರಿಯಷ್ಟು ಕೆಪಾಸಿಟಿ ಇದೆ. ಇದೆಲ್ಲ ಫುಲ್ಲು ಚೇಂಜಸ್ ಮಾಡಿದ್ರು. ಇವಾಗ ಗೇರ್ ಬಾಕ್ಸ್ ಅಂತ ಮಾಡಿದ್ದಾರೆ. ಅವಾಗೆಲ್ಲ ಈ ತರ ಕಣೆ ಇರಲ್ಲ. ಮೊದ್ಲೇರ್ ಕಣೆ ಅಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದೆಲ್ಲ ಗೇರ್ ಬಾಕ್ಸ್ ಕಣೆ. ಇದು ಆಕ್ಚುಲಿ ಕೆಲವೊಬ್ರೆಲ್ಲ ಡೀಸೆಲ್ ಮೋಟ್ರು ಕರೆಂಟ್ ಫಿಟ್ ಮಾಡಿರ್ತಾರೆ. ಯಾಕಂದ್ರೆ ನಾವು ಇದು ಹೆವಿ 20 HP ಕಣೆ ಆಗಿರೋದ್ರಿಂದ ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಟೈಟ್ಗೆ ಫಿಟ್ ಮಾಡಿದ್ವಿ ನಾವು ಈ ತರ. ಇದನ್ನ ಇದು ಹೆಂಗ್ ಹೋಗುತ್ತೆ ಅಂದ್ರೆ ಹಾಲೆಲ್ಲ ಹೊಡಿತೀವಿ. ಈ ಪುಲ್ಲಿ ಇದೆ ಸರ್, ಈ ಪುಲ್ಲಿಯಿಂದ ಹಿಂಗಿಂದ ಹೋಗುತ್ತೆ, ಇಲ್ಲೋಗಿ ಬ್ಯಾರಲ್ಗಳಿಗೆ ಬೀಳುತ್ತೆ. ಅದಿಲ್ಲಿ ಏನ್ ಜಸ್ಟ್ ಒಂದು 10 ಲೀಟರ್ ಸ್ಟಾಕ್ ಮಾಡಕ್ಕೆ ಒಂದು ಟ್ಯಾಂಕ್ ಮಾಡಿದ್ವಿ ಅಷ್ಟೇ, ಮತ್ತೇನು ಇದ್ರಲ್ಲಿ ಚೇಂಜಸ್ ಇಲ್ಲ ಸರ್. ಅದಿರೋದು ಹಳ್ಳೆಟ್ಟೆ ಕೆಲವು ಕಡೆ ಎಲ್ಲ ಹೊತ್ಕೊಂಡೋಗಿ ದೂರ ಹಾಕ್ಬೇಕು. ನಮ್ದು ಆ ಥರ ಇಲ್ಲ. ನಮ್ಮ ಮನೆಯಲ್ಲಿ ನಮ್ದೇ ಓನ್ ಟ್ಯಾಕ್ಟರ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ನಾವು ಮಾಡಲ್ಲ. ಇದು ಹಳ್ಳೆಟ್ಟೆಯಲ್ಲಿ ಹಾಕಿದ್ರೆ ನಾವು ಬೇರೆ ಕಡೆ ಹೋಗಿ ಲಿಫ್ಟ್ ಮಾಡ್ತೀವಿ. ಹಳ್ಳೆಟ್ಟೆನಲ್ಲ ಕಬ್ಬು ಹಾಕಕ್ಕೆ ಇಷ್ಟೆಲ್ಲ ಜಾಗ ಇದೆ. ಇದು ಮುಂದೆ ಫ್ರೀ ಇದೆ ನಮಗೆಲ್ಲ, ಜಾಗಕ್ಕೆ ಏನು ಸಮಸ್ಯೆ ಇಲ್ಲ. ಇದು ಆಲೆ ಮನೆ ತೋರಿಸಿ ಒಂದ್ಸರಿ. ಆಲೆ ಮನೆ ಯಾವುದು ನೂಕುನುಗ್ಗಲು ಇಲ್ಲ, ತುಂಬ ಫ್ರೀ ಆಗಿದೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಹತ್ರ ಬೆಲ್ಲನೂ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು ನೀವು ಒಳ್ಳೆ ರೀತಿಯಲ್ಲಿ. ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಬೆಲ್ಲನೂ ಸೇಲ್ ಮಾಡ್ತೀವಿ ನಾವು. ಆಲೆ ಮನೆ ಲೊಕೇಟ್ ಆಗಿರೋದು ಸರ್ ಇದು ಎಲ್ಲ ಅಂದ್ರೆ ರಿಪ್ಪನ್ಪೇಟೆಯಿಂದ 10 ಕಿಲೋಮೀಟರ್ ಆಗುತ್ತೆ. ಹಾರಂಬಳ್ಳಿ ಅಂತ. ಈ ಸೈಡಿಂದ ಅರಸಳ್ಳಿಯಿಂದ ಬಂದ್ರೆ ತಮ್ಮಡಿಗೆ ದಾಟ್ ಬರ್ಬೇಕು, ಈ ಕಡೆಯಿಂದ ಬಂದ್ರೆ ಮುಗುಡಿ ದಾಟ್ ಬರ್ಬೇಕು ಸರ್. ಅದಕ್ಕೋಸ್ಕರ ಇದನ್ನ ಮಾಡಿದ್ದೀವಿ. ಇಲ್ಲಿಂದ ಹಾಲ್ ನೆಕ್ಸ್ಟ್ ಟೈಮ್ ಬಿಡ್ತೀವಿ ಅಂದ್ರೆ ವಾಲ್ಗಳಿದಾವೆ ಸಿಸ್ಟಮ್ ಇದರಲ್ಲಿ. ಇಲ್ಲಿ ದೋಸ್ಬಾ ವಾಲ್ಗಳಿದಾವೆ. ಈ ವಾಲ್ ಮುಖಾಂತರ ಇದಕ್ಕೆ ಪೈಪ್ ಹಾಕ್ಬಿಟ್ಟು ನಾವು ಕೊಬ್ಬರಿಗೆ ಬಿಡ್ತೀವಿ. ಇಲ್ಲಿ ನೋಡಿ ಆಲ್ರೆಡಿ ಬೆಲ್ಲ ಕೊಬ್ಬರಿಗೆ ಇಟ್ಟಿದ್ದೀವಿ, ಬೈತಿದಾವೆ. 2 ಕುಂಟೆ ಒಲೆ ಇದೆ. ಇದೊಂದು ಇದರಲ್ಲಿ ಕುದ್ದು ಬಿಟ್ಟು ಫುಲ್ ಆಮೇಲೆ ಬಿಟ್ಟು ಬೆಲ್ಲ ಆಗುತ್ತೆ. ನೆಕ್ಸ್ಟ್ ಬನ್ನಿ, ಇದು ರ್ಯಾಕ್ ಸಿಸ್ಟಮ್. ಒಂದು ಇಬ್ರು ಬಂದ್ರೆ ಸಾಕು, ಆಲೆ ಮನೆ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲ ರ್ಯಾಕ್ ಇಬ್ರು ಎತ್ಕೊಂಡ್ಬಿಟ್ಟು ಲಿಫ್ಟ್ ಮಾಡ್ರೆ ಅಲ್ಲಿ ಹೋಗುತ್ತೆ. ಇಲ್ಲಿಂದ ಇಲ್ಲಿ ಹೋಗಿ ಬೆಲ್ಲ ಲಿಫ್ಟ್ ಮಾಡ್ರೆ ಆಗುತ್ತೆ. ವಾಲ್ ಸಿಸ್ಟಮ್ ಇದೆ ಎಲ್ಲದು. ಮತ್ತೆ ಹಾಗೆ ನಮ್ದು ಹಳ್ಳೆಟ್ಟೆ ಒಲೆ ಇದೆ. ನಾವು ಬೆಲ್ಲನ ಬೇಯಿಸ್ಕೊಡ್ತೀವಿ ನಾವೇ. ಇದು ಯಾವ ತರ ಅಂದ್ರೆ ಹಳ್ಳೆಟ್ಟೆ ಒಲೆ. ಇದು ಹೆಂಗ್ ಪ್ರೊಸೀಜರ್ ನಡೆಯುತ್ತೆ ಅಂದ್ರೆ ಅದೆಲ್ಲ ರ್ಯಾಕ್ ಸಿಸ್ಟಮ್ ಇದೆ. ಇದು ಹಂಗಲ್ಲ. ಈ ಜಸ್ಟ್ ಬೆಲ್ಲ ಹಾಲು ಬಿಟ್ಟು ಬೆಲ್ಲ ಬಂದ್ಮೇಲೆ ಈ ಚೈನ್ ಹೆಂಗ್ ಹೇಳಿದ್ರೆ ಹಿಂಗ್ ಲಿಫ್ಟ್ ಮಾಡಿದ್ರೆ ಈ ಕೊಬ್ಬರಿಗೆ ಹೇಳುತ್ತೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಕಾಣುತ್ತೆ ನಿಮ್ಗೆ. ಹಿಂಗೆ ಹೇಳುತ್ತೆ. ಹಿಂಗೆ ಇದ್ದಿರೋ ಬೆಲ್ಲ ಅಲ್ಲಿ ಆ ಕಡೆ ಸೈಡ್ ವಾಲ್ ಇದೆ, ಬನ್ನಿ ತೋರಿಸ್ತೀನಿ. ಈ ಸೈಡ್ ವಾಲ್ ಇದೆ. ಈ ವಾಲ್ ಓಪನ್ ಮಾಡಿದ್ರೆ ಬೆಲ್ಲ ಬರುತ್ತೆ ಇಲ್ಲಿ. ಇದು ಹೆಂಗೆ ಬೇಯಿಸ್ತೀವಿ ಅಂದ್ರೆ ನಾವು ಹಳ್ಳೆಟ್ಟೆ ಸ್ಟಾಕ್ ಮಾಡಿದ್ವಿ. ಇಲ್ಲಿ ತೋರಿಸಿ, ಹಳ್ಳೆಟ್ಟೆ ಸ್ಟಾಕ್ ಮಾಡಿದ್ದೀವಿ. ಈ ಹಳ್ಳೆಟ್ಟೆ ಕಂಟಿನ್ಯೂಸ್ ಒಂದು 2.5 ಅವರಿಗೆ ನಮ್ದು ಬೆಲ್ಲ ಬರುತ್ತೆ ಹಳ್ಳೆಟ್ಟೆ ಒಲೆಯಲ್ಲಿ. ಈ ಕುಂಟೆ ಒಲೆಗಿಂತ ಇದು ಫಾಸ್ಟ್ ಇರುತ್ತೆ, ಯಾಕಂದ್ರೆ ಕಂಟಿನ್ಯೂಷನ್ ಪ್ರೊಸೆಸ್ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಬರುತ್ತೆ.